ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಾನು ಮಾಡ್ತಿರೋ ಸಂಜೆ ಸ್ನ್ಯಾಕ್ಸು ರೆಸಿಪಿ ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ. ಇತ್ಕೋರೆ ಬೇಳೆ ಇರುತ್ತಲ್ಲ, ಅವರೆಕಾಯಿ ತಗೊಂಡು ನೆನೆಸಿ ಇಸ್ಕಿರ್ತೀವಲ್ಲ, ಅದ್ರ ಬೇಳೆದು ಎಣ್ಣೆಲಿ ಕರೆದಿರೋ ತಿಂಡಿ ಮಾಡೋದು. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ಅವರೆಕಾಳು ಹಸಿ ಅವರೆಕಾಳು ಬೇಳೆ ಮಾಡ್ಕೊಂಡಿರೋದಿದ್ದು, ಮತ್ತು ಬೇಳೆ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು, ಕಡಲೆ ಬೀಜ 1/4 ಕೆ ಜಿ, ಕಡಲೆ 150 ಗ್ರಾಮು, ಅವಲಕ್ಕಿ 150 ಗ್ರಾಮು, ಮತ್ತು ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಒಣಮೆಣ್ಸಿಕಾಯಿ ಇದೆ ನೋಡಿ, ಒಣಮೆಣ್ಸಿಕಾಯಿ ಇದೆ. ರುಚಿಗೆ ಉಪ್ಪು, ಅರಿಶಿನದ ಪುಡಿ, ಇಂಗು ಮತ್ತು ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಕರಿಯೋಕ್ಕೆ ಎಣ್ಣೆ ಬೇಕು, ನಾನು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಬನ್ನಿ ಹೇಗೆ ಮಾಡೋದು ತೋರಿಸೋದು. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ನೋಡಿ. ಈ ಥರ ಜಾಲರಿ ಇದೆ, ಈ ಥರ ಜಾಲರಿನ ಇಟ್ಬಿಡ್ತಾ ಇದ್ದೀನಿ ನಾನು. ಫಸ್ಟು ಕಡಲೆ ಹಾಕ್ಕೊಂತ ಇದ್ದೀನಿ ನಾನು ಗೋಲ್ಸೋಕ್ಕೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿದೆ ಎಣ್ಣೆ ನೋಡಿ. ಕಡಲೆ ಗೋಲ್ತಾ ಇದೆ ಮೇಡಮ್. ಕಡಲೆ ಗರ್ಗರಿ ಇರುತ್ತಲ್ಲ, ಮತ್ತೇನಕ್ಕೆ ಎಣ್ಣೆಲಿ ಗೋಲಿಸ್ತಾ ಇದ್ದೀರಾ ಅಂತ ಅಂತೀರಾ. ಹಿಂಗೆ ಗೋಲಿಸಿದ್ರೆ ಇನ್ನೂ ಗರ್ಗರಿ ಆಗುತ್ತೆ, ಮೆತ್ತಗಾಗಲ್ಲ. ಕಡಲೆ ಬೀಜ ಕಾಳು ಎಲ್ಲ ಕಟುಮ್ ಅಂತ ಇದ್ರೆ ಇದು ಮೆತ್ತಗೆ ಮೆತ್ತಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಕಡಲೆನೂ ಗೋಲಿಸ್ಕೊತ ಇದ್ದೀನಿ ನಾನು ನೋಡಿ. ಎಣ್ಣೆ ಇದರಲ್ಲೇ ಸೋರ್ಕೊಳ್ಳುತ್ತೆ, ಆದರೂ ಸೋರಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಸೋರಕ್ಕೆ ಅದಕ್ಕೆ ಹಾಕ್ಕೊತ ಇದ್ದೀನಿ, ತೋರಿಸ್ತೀನಿ ನೋಡಿ. ಇದಕ್ಕೆ ಹಾಕ್ಕೊತ ಇದ್ದೀನಿ. ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಇಳ್ಕೊಳ್ಳುತ್ತೆ ಅಂತ. ಎಣ್ಣೆ ಕಾದಿದೆ. ಇವಾಗ ಕಡಲೆ ಬೀಜನೂ ಇದೇ ರೀತಿ ಹಾಕ್ಕೊತ ಇದ್ದೀನಿ ನಾನು. ಅಂದರೆ ತೆಗಿಯೋಷ್ಟಿಗೆ, ಕಡಲೆ ಬೀಜ ತೆಗಿಯೋಷ್ಟಿಗೆ ಒಂದು ಗೋಲ್ ಇರುತ್ತೆ, ಒಂದು ಗೋಲ್ ಇರಲ್ವಲ್ಲ, ಅದಕ್ಕೆ ಈ ಮೆಥಡಲ್ಲಿ ನಾನು ಮಾಡ್ಕೊತ ಇದ್ದೀನಿ. ಎಲ್ಲ ಒಂದೇ ಸತಿ ಆಗುತ್ತೆ ನೋಡಿ. ಪಟ ಪಟ ಅಂತ ಸೌಂಡ್ ಬರ್ತಾ ಇದೆ. ಒಂದೇ ಸತಿ ಒಂದೇ ಸಮ ಗೋಲಿರುತ್ತೆ. ಹಿಂಗಾದರೆ ಹಿಂಗೆ ಗೋಲಿಸ್ಕೊಂಡ್ರೆ, ನಾವು ಹಂಗೆ ಡೈರೆಕ್ಟ್ ಬಾಣಲಿಗೆ ಹಾಕ್ಕೊಂಡ್ರೆ ಒಂದು ಇಬ್ಬೆ ತೆಗೆದು ಇನ್ನೊಂದು ಸತಿ ತೆಗಿಯೋಷ್ಟಿಗೆ ಕಡಲೆ ಬೀಜ ಕೆಂಪತ್ಬಿಟ್ಟಿರುತ್ತೆ. ಒಂದೊಂದು ಜಾಸ್ತಿ ಗೋಲಿರುತ್ತೆ, ಒಂದೊಂದು ಕಡಿಮೆ ಗೋಲಿರುತ್ತೆ. ಹಂಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಗೋಲಿದೆ, ಈಗ ತೆಗಿತಾ ಇದ್ದೀನಿ. ಈಗ ಆಗಿದೆ. ಈಗ ಮೇಡಮ್ ಎಣ್ಣೆ ಎಷ್ಟು ಇಟ್ಕೊಂಡಿದ್ದೀರಿ ಅಂತ ಕೇಳ್ಬೋದು. ಎಣ್ಣೆ ನಾನು ಮುಕ್ಕಲ್ಲಿಟ್ಟರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ತಕ್ಕೋಬೋದು ಈ ಥರ ಇದ್ದರೆ. ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿನ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ದೂರ ಇದ್ದು ಹಾಕ್ಕೊಳ್ಳಿ. ಕೊಬ್ಬರಿನ ಹಿಂಗೆ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ನಾನು ನೋಡಿ. ಆಗಿದೆ ನೋಡಿ, ಆಗಿದೆ. ಜಲ್ದಿ ಆಗಿಬಿಡುತ್ತೆ. ನೋಡಿ, ಗೋಡಂಬಿ ಇಟ್ಕೊಂಡಿದ್ದಲ್ಲ, ಗೋಡಂಬಿನೂ ಹಾಕ್ತಾಯಿದ್ದೀನಿ. 2 ಸೆಕೆಂಡ್ ಸಾಕು ನೋಡಿ. ಗೋಲೆ ಹೋಯ್ತು ನೋಡಿ. ಸಾಕು, ಇಷ್ಟೇ ಗೋಲಿಸಿರೋದು ಸಾಕು. ಬೇಕು ಅಂದರೆ ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಹಾಕ್ಕೊಳ್ಳಿ, ಸ್ವೀಟಾಗಿರುತ್ತೆ. ದ್ರಾಕ್ಷಿನೇನು ಗೋಲ್ಸೋದೇನು ಬೇಡ, ಹಂಗೆ ಹಾಕ್ಕೋಬೋದು. ಇವಾಗ ಕಾಳು ಗೋಲ್ಸೋಣ. ಕಾಳು ಗೋಲ್ಸೋವಾಗ ಹುಷಾರು ನೋಡಿ. ಈ ರೀತಿ ಜಾಲರಿನ ಮೇಲೆ ಎತ್ಕೊಬಿಟ್ಟು ಆಮೇಲೆ ನಿಧಾನಕ್ಕೆ ಅದ್ರ ಒಳಗೆ ಬಿಡಬೇಕು. ಎಣ್ಣೆ ಉಪ್ಪಿಬಿಡುತ್ತೆ. ಈ ನೊರೆ ಎಲ್ಲ ಹೋಗೋ ತನಕನೂ ಗೋಲಿಸ್ಕೋಬೇಕು. ನೋಡಿ, ಗುಳ್ಳೆ ಬರ್ತಾ ಇದೆಯಾ, ಅದೆಲ್ಲ ನಿಂತೋಗ್ಬೇಕು. ಅಲ್ಲಿ ತನಕನೂ ಗೋಲಿಸ್ಕೋಬೇಕು. ಹಂಗೆ ಡೈರೆಕ್ಟಾಗಿ ಹಾಕುವಾಗ ಉರಿ ಸಿಮ್ ಮಾಡ್ಕೊಂಡು ಕಾಳು ಬಿಡಿ, ಇಲ್ಲಾಂದರೆ ಎಣ್ಣೆ ಉಪ್ಪಿಬಿಟ್ಟು ರಂಪಾಗ್ಬಿಡುತ್ತೆ. ಆಮೇಲೆ ಉರಿ ಜೋರು ಮಾಡ್ಕೋಬೇಕು ನೀವು.
ನೋಡಿ ಗೋಲಿದೆ ನೋಡಿ, ಗುಳ್ಳೆ ಎಲ್ಲ ಕಡಿಮೆ ಆಗಿದೆ. ಅಷ್ಟು ಗುಳ್ಳೆ ಬರ್ತಾಯಿತ್ತಲ್ಲ, ನೊರೆ ಗುಳ್ಳೆ ಅಂತಾರೆ ನೋಡಿ, ಎಲ್ಲ ಕಡಿಮೆ ಆಗಿದೆ. ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವರೆಕಾಳು ಚಿತ್ರಾನ್ನ ಮಾಡಿದ್ದೀನಿ, ಅವರೆಕಾಳು ಪಪ್ಪು 2 ಥರ ಪಪ್ಪು ಮಾಡಿದ್ದೀನಿ, ಅವರೆಕಾಳು ಉಪ್ಪು ಸಾರು, ಅದು ಕಟ್ ಸಾರು ಮಾಡಿದ್ದೀನಿ. ಉಪ್ಪು ಸಾರು ತೋರಿಸಿಲ್ಲ. ಇನ್ನು ಅವರೆಕಾಳು ಪಾಯಸ ಎಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನು ತೋರಿಸ್ತೀನಿ. ನೋಡಿ ಅವರೆಕಾಳು ಗೋಲ್ಸಿರೋದು ಈ ರೀತಿ ಗೋಲ್ಸ್ಕೋಬೇಕು. ನೋಡಿ ಸೌಂಡ್ ಹೆಂಗೆ ಬರ್ತಾಯಿದೆ. ಕೆಂಪಾಯಿತು ಅಂತ ಯಾರು ಅನ್ಕೋಬೇಡಿ. ಕೆಂಪಾಯ್ತಲ್ಲ ಅಂತ ಗರಿಗರಿಯಾಗಿ ಕಟ್ಟುಮ್ ಅನ್ನಂಗೆ ಕುರ್ಕುರೆ ಹಂಗೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಬೆಳ್ಳಗೆ ತೆಗೆದ್ರೆ ಏನಾಗುತ್ತೆ, ಮೆತ್ತಗೆ ಅನಿಸುತ್ತೆ, ತಿಂದಂಗೆ ಅನಿಸಲ್ಲ. ಇವಾಗ ಅವಲಕ್ಕಿ ಮೆಣಸಿನ್ಕಾಯಿ ಗೋಲಿಸ್ಕೊಬಿಟ್ಟು ಆಮೇಲೆ ಅವಲಕ್ಕಿ ಗೋಲಿಸ್ಕೊತೀನಿ. ಮೆಣಸಿನ್ಕಾಯಿ ಹಿಂಗೆ ಗೋಲಿಸಿ ತೆಗಿತೀನಿ. ಬೀಜ ಮುರಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಅದರಲ್ಲೇ ಉಳ್ಕೊಬಿಡುತ್ತೆ ಅಂತ ನೋಡಿ, ಹಾಗೆ ಹೋಯ್ತು. ಹಿಂಗೆ ಗೋಲಿಸ್ಕೊಬಿಟ್ಟು ಆಮೇಲೆ ಮುರಿದು ಹಾಕೊತೀನಿ. ಅವಲಕ್ಕಿ ಇಟ್ಕೊಂಡಿದ್ನಲ್ಲ ಅಷ್ಟು ಹಾಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಂತೀನಿ ನೋಡಿ. ನೋಡಿ ಅವಲಕ್ಕಿ ಎಲ್ಲ ಗೋಲ್ಸಾಗಿದೆ. ಅವರೆಕಾಳು, ಕಡಲೆ ಬೀಜ, ಗೋಡಂಬಿ ಮತ್ತು ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಅವಲಕ್ಕಿ ಎಲ್ಲದೂ ಗೋಲಿಸಿ ತೆಗೆದಿಟ್ಕೊಂಡಿದ್ದೀನಿ. ಸೋರಕ ಪಾತ್ರೆಗೆ ಹಾಕಿ ಸೋರಿಸಿದ್ದೀನಿ. ಇವಾಗ ಉಪ್ಪು ಖಾರ ಮಿಕ್ಸ್ ಮಾಡಬೇಕಲ್ಲ, ಬೇರೆ ಪಾತ್ರೆಗೆ ಹಾಕ್ಕೊಂಡು ಉಪ್ಪು ಖಾರ ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಬೇಸನ್ಗೆ ಹಾಕ್ಕೊಂತ ಇದ್ದೀನಿ ನಾನೀಗ. ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಬಿಸಿಯಲ್ಲೇ ಹಾಕಬೇಕು. ಬಿಸಿಯಲ್ಲಿ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಹಿಡಿಯೋದು. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಸ್ಮೆಲ್ಲಿಗೆ ಟೇಸ್ಟಿಗೆ ಇಂಗು ಮತ್ತು ಅರಿಶಿನದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ಮೆಲ್ ಗಮ್ ಅಂತ ಇದೆ. ಬಿಸಿ ಇದ್ರ ಮೇಲೆ ಉಪ್ಪು, ಖಾರದ ಪುಡಿ, ಇಂಗು, ಅರಿಶಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಘಮ ಅಂತ ಇದೆ. ಅರಿಶಿನ ಪುಡಿ, ಖಾರದ ಪುಡಿ, ಇಂಗು ಇಟ್ಕೊಂಡಿದ್ನಲ್ಲ ಪೂರ್ತಿ ಹಾಕ್ತಾಯಿದ್ದೀನಿ. ಒಂಚೂರು ಖಾರ ಹಿಡಿಯುತ್ತೆ, ಹಂಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿರಬೇಕು ಅಂದರೆ ಚೂರು ಸಕ್ಕರೆನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಅದು ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವೀಟಾಗಿ ಖಾರವಾಗಿ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಮೆಣಸಿನ್ಕಾಯಿ ಇವಾಗ ಮುರಿತಾ ಇದ್ದೀನಿ ನಾನು. ಆವಾಗಲೇ ಮುರಿದಿರ್ಲಿಲ್ವಲ್ಲ, ಇವಾಗ ಮುರಿದು ಹಾಕ್ತಾಯಿದ್ದೀನಿ. ತಿನ್ನೋವಾಗ ಮಧ್ಯೆ ಒಂದೊಂದು ಪೀಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮಜಾ ಬರುತ್ತೆ ತಿನ್ನೋವಾಗ. ನೋಡಿ ಮೆಣಸಿನ್ಕಾಯಿ ಇವಾಗ ಮುರಿತಾ ಇದ್ದೀನಿ. ತಿನ್ನೋವಾಗ ಸಣ್ಣಗೆ ಮುರಿದು ಹಾಕೊಳ್ಳಿ. ತಿನ್ನೋವಾಗ ತಿಂತಾಯಿದ್ರೆ ಚಳಿಗೆ ಸಂಜೆ ಸ್ನ್ಯಾಕ್ಸಿಗೂ ಬಾಯಿ ಪಿಟ ಅಂತ ಇರುತ್ತೆ. ಆವಾಗ ಬೇಕು ಅನ್ಸುತ್ತಲ್ಲ, ಮಜಾ ಬರುತ್ತೆ ತಿಂತಾಯಿದ್ರೆ. ಇನ್ನೊಂದು ಚೂರು ತಿನ್ನೋಣ ಅನ್ನಂಗಾಗತ್ತೆ. ನೋಡಿ ಆಗಿದೆ.